ನಾವೆಲ್ಲರೂ ಸೇರಿಕೊಂಡು ಇವತ್ತಿನ ಬಿಡುಗಡೆ ಆಗಿದ್ದು ಟ್ರೈಲರ್ನ ನೋಡಿದ್ದೀವಿ. ಮೂವಿಗೆ ಎಡಿಟಿಂಗ್ ಕೂಡ ಬಹಳ ಮುಖ್ಯ. ಹಾಗೆ ಟ್ರೈಲರ್ ಒಂಥರ ಆಡಿಯನ್ಸ್ನ ಎಳ್ಕೊಳ್ಳೋ ಅಂಥ ಒಂದು ಮೆಟೀರಿಯಲ್ ಆಗಿಬಿಡುತ್ತೆ. ಸೊ ಇದು ಕೂಡ ಬಹಳ ಅದ್ಭುತವಾಗಿ ಅವರು ಟ್ರೈಲರ್ನ ಮಾಡಿ ಕ್ರಿಯೇಟಿವ್ ಆಗಿ ಎಡಿಟ್ ಮಾಡಿ ಇವತ್ತು ಬಿಡುಗಡೆ ಮಾಡಿದ್ದಾರೆ. ಎಲ್ಲರೂ ಹೇಳಿದಂತೆ ನಾನು ಕೂಡ ಕೋರ್ಕೊಳ್ಳೋದು, ದಯವಿಟ್ಟು ಇದನ್ನು ದೊಡ್ಡದಾಗಿ ಪ್ರಚಾರ ಮಾಡಿ ಈ ಮೂವಿ ಬಿಡುಗಡೆಯಾಗಿ ಒಂದು ಸಕ್ಸಸ್ ಕಾಣಲಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದ. ಈ ಸಿನಿಮಾ ಲೈನಲ್ಲಿ ನಾವಿಲ್ಲ, ನೋಡ್ತೀವಿ ಅಷ್ಟೇ. ಇದ್ರ ಬಗ್ಗೆ ನಮಗೇನೂ ಗೊತ್ತಿಲ್ಲ. ನಾವೇನಿದ್ರು ಬಿಸ್ನೆಸ್ ಲೈನಲ್ಲಿ ಇರೋದು. ಆದ್ರೂ ನಮ್ಮ ಹುಡುಗ, ನಾವು ಕೃಷ್ಣ ಅಂತ ಕರಿತೀವಿ. ಈ ನೀನಾಸಂ ಸಂಸ್ಥೆನಲ್ಲಿ ಬಂದು ನಟನೆ ಮಾಡಿ ನಿರ್ದೇಶನ ಮಾಡಿ ಈ ಮಟ್ಟಕ್ಕೆ ಬಂದಿದ್ದಾರೆ ಅಂತಂದರೆ ನಮಗೆ ಖುಷಿ ಆಗುತ್ತೆ. ಇವರು ನಾವು ಎಲ್ಲ ಒಟ್ಟಿಗೆ ನಮ್ಮೂರಿನಲ್ಲೇ ಬೆಳೆದವರು. ನಾವು ನಮ್ಮ ಮನೆ ಅವ್ರ ಮನೆ ಎಲ್ಲ ಪಕ್ಕದಲ್ಲೇ ಇದೆ. ಆದರೆ ನಾವು ಬೆಂಗಳೂರಿನಲ್ಲಿ ಸೆಟ್ಲ್ ಆಗಿದ್ದೀವಿ ಈಗ. ದಯವಿಟ್ಟು ಮಾಧ್ಯಮದವರು ಸಹಕಾರ ಕೋರ್ತಾ ಇದ್ದೀವಿ ಅಂತ ಹೇಳಿ ಅನ್ಕೋತೀನಿ. ಈ ಸಿನಿಮಾ ಟ್ರೈಲರ್ ನೋಡಿದಾಗ ಚೆನ್ನಾಗಿ ಬರುತ್ತೆ, ಜನ ನೋಡ್ತಾರೆ ಅಂತ ಅನ್ನೋ ಭಾವನೆ ಇಟ್ಕೊಂಡಿದ್ದೀವಿ. ಎಲ್ಲರೂ ಈ ಸಿನಿಮಾನ ನೋಡಿ ಹಾರೈಸ್ಬೇಕು ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಲಾವಂತಿಯವರು ಪೂರ್ಣ ಮತ್ತೆ ನೀನಾಸಂ ಕಿಟ್ಟಿ ಹೆಸರಲ್ಲಿರುವಂತ ನನ್ನ ಆತ್ಮೀಯ ಗೆಳೆಯ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ನೋಡಿದಂಥ ಕೆಲವೇ ನಿಮಿಷಗಳಾದ್ರೂ ಮನಸ್ಸನ್ನು ಮುಟ್ಟುವಂಥ ರೀತಿಯಲ್ಲಿ ನಿರ್ದೇಶನ ಇದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಮತ್ತೆ ಅದರಲ್ಲಿ ಏನೇನು ಅಡಕಗಳನ್ನ ತುಂಬಿಸ್ಬೋದು, ಸಂಪೂರ್ಣವಾಗಿ ಅದಕ್ಕೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ. ಕನ್ನಡ ಚಿತ್ರರಂಗ ಒಂಥರದಲ್ಲಿ ಬೆಳವಣಿಗೆಗಳಿಗೆ ಸ್ವಲ್ಪ ಕಡಿಮೆನೆ, ಎಲ್ಲ ರೀತಿಯ ಒಂದು ವಾತಾವರಣ ಕಡಿಮೆನೆ. ಆದರೆ ಕೆಲವು ಚಿತ್ರಗಳು ಬಹಳಷ್ಟು ಹೆಸರನ್ನ ಗಳಿಸ್ತವೆ. ಸಣ್ಣ ವಿಷಯ ಇಟ್ಕೊಂಡು ದೊಡ್ಡ ಮಟ್ಟದ ನಿರ್ಮಾಪಕರಾಗಿ ದೊಡ್ಡ ಮಟ್ಟದ ಹಣಗಳಿಕೆಯನ್ನ ಮಾಡ್ತಕ್ಕಂಥ ಇಂದಿನ ದಿವಸಗಳನ್ನು ಕೂಡ ಕಂಡಿದ್ದೀವಿ. ಆದರೆ ಈ ಸಿನಿಮಾದಲ್ಲಿರ್ತಕ್ಕಂಥ ನಮ್ಮ ತೇಜಸ್ವಿಯವರ ಸಂಗೀತ ಇರ್ಬೋದು, ಮತ್ತೆ ಇಲ್ಲಿದ್ದಂಥ ಎಲ್ಲ ಕಲಾವಿದರು ಬಹಳ ಚೆನ್ನಾಗಿ ಅಭಿನಯಿಸಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಬಹಳ ಹತ್ತಿರದಿಂದ ನೋಡಿದ್ದೀನಿ ನೀನಾಸಂ ಕಿಟ್ಟಿ ಅವ್ರಿಗೆ ವಿಶೇಷವಾದಂಥ ಒಂದು ಕಾಳಜಿ ಇದೆ, ಸಮಾಜದ ಬಗ್ಗೆ ಕಾಳಜಿ ಇದೆ, ಜನಾನುರಾಗಿ ಅನ್ನೋಕ್ಕೆ ಹೆಚ್ಚಾಗಿ ಮನವನ್ನ ಮುಟ್ಟಬೇಕು ಅನ್ನೋಂಥ ವಿಶೇಷವಾದಂಥ ಅದಮ್ಯ ಪ್ರೀತಿ ಅವರಲ್ಲಿ ತುಂಬಿದೆ. ಅವರೊಬ್ಬರು ಧ್ಯಾನಿಗಳು, ನಿಮ್ಗೆ ಎಷ್ಟು ಜನ ಗೊತ್ತಿಲ್ಲ ನನಗೆ. ಅವರು ನಾವು ಭೇಟಿಯಾಗಿದ್ದೆ ಮೆಡಿಟೇಷನ್ ಕ್ಯಾಂಪ್ಗಳಲ್ಲಿ. ಸಂಪೂರ್ಣವಾಗಿ ಅದಕ್ಕೆ ತೊಡ್ಕೊಂಡಿದ್ದಾರೆ ಅಂತಂದ್ರೆ ಅವ್ರಿಗೆ ತಮ್ಮ ವ್ಯಕ್ತಿತ್ವದಲ್ಲಿ ಒಂದು ಶಕ್ತಿ ತುಂಬಿದೆ. ಅದನ್ನೆಲ್ಲ ಬಹುಶಃ ದಾರಿ ಎರೆದಿದ್ದಾರೆ ಅಂತ ನಾನು ಭಾವಿಸಿದ್ದೀನಿ. ಮತ್ತೆ ಅವರನ್ನು ನಂಬಿ ಶ್ರೀಮತಿ ರತ್ನ ಅವರು ಹಣ ಹಾಕಿದ್ದಾರೆ. ಅವ್ರಿಗೆ ಜಯ ಸಿಗ್ಲೇಬೇಕು. ಚಲನಚಿತ್ರರಂಗದಲ್ಲಿ ನೀವೇನ್ ಮಾಡಿದ್ರಿ ಅಂತ ಯಾರು ಕೇಳೋದಿಲ್ಲ. ಕೊನೆಗೆ ಅವ್ರು ಮುಂದುವರಿಬೇಕು ಅಂದ್ರೆ ಇದರಲ್ಲಿ ತಮ್ಮನ್ನ ತಾವು ಉಳಿಸ್ಕೋಬೇಕಾಗ್ತದೆ. ಆ ಗಳಿಕೆಯನ್ನ ಮಾಧ್ಯಮದ ಮುಖಾಂತರ, ಸೋಷಿಯಲ್ ಮೀಡಿಯಾ ಮುಖಾಂತರ ಹೆಚ್ಚು ಜನರನ್ನ ಮುಟ್ಟಿದ್ರೆ ಖಂಡಿತವಾಗಿ ಈ ಸಿನಿಮಾವನ್ನ ಥಿಯೇಟರ್ಗೆ ಬಂದು ನೋಡ್ತಕ್ಕಂಥ ಅವಕಾಶಗಳು ಸಿಗುತ್ತೆ. ಸಾರ್ವಜನಿಕರು ನೋಡ್ತಾರೆ, ಎಲ್ರಿಗೂ ನೋಡ್ಬೇಕು ಅನ್ನೋಂಥ ಆಸೆ ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ಆ ಸಿನಿಮಾ ಚೆನ್ನಾಗಿದೆ ಅಂತ ಹೇಳಕ್ಕಾಗುವಂತ ನಮ್ಮ ಮಾಧ್ಯಮಗಳು ಅವ್ರಿಗೆ ಸಂಪೂರ್ಣವಾಗಿ ಹೆಗಲು ಕೊಟ್ಟು ನಿಲ್ಬೇಕು. ಒಂದು ಸದಭಿರುಚಿಯ ಚಿತ್ರ ಮತ್ತೆ ಒಳ್ಳೆ ರೀತಿಯ ಚಿತ್ರವನ್ನ ಕೊಡಬೇಕು ಅನ್ನೋಂಥ ಹಂಬಲ ಇರ್ತಕ್ಕಂಥವ್ರಿಗೆ ಪ್ರೋತ್ಸಾಹ ಮಾಡಬೇಕು. ಒಳ್ಳೆಯವ್ರನ್ನ ಮತ್ತೆ ಒಳ್ಳೆ ಕಲಾವಿದರು ಯಾರ್ಯಾರು ಈ ಚಿತ್ರದಲ್ಲಿ ತಮ್ಮ ತಮ್ಮ ಪಾತ್ರಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಬಹುಶಃ ಇಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಬಹಳ ಚೆನ್ನಾಗಿ ಮಾಡಿದ್ದಾರೆ. ನಾನು ನೋಡಿದಂಥ ಕೆಲವು ಜನ ಇರ್ಬೋದು. ಮತ್ತೆ ಜೊತೆಗೆ ಅನೇಕ ವಿಷಯಗಳನ್ನ ಅವ್ರು ನನ್ನ ಕಳಿಸ್ತಾ ಇದ್ರು. ಎಲ್ಲ ಸಂದರ್ಭಗಳಲ್ಲೂ ನನಗೆ ಬಹಳ ಪ್ರೀತಿ ಇದೆ. ಈ ಚಿತ್ರ ಖಂಡಿತವಾಗಿ ಗೆಲ್ಲುತ್ತೆ, ಮನೆ ತಲುಪುತ್ತೆ. ಖಂಡಿತವಾಗಿ ಇಡೀ ತಂಡ ಗೆದ್ದು ಬರಲಿ. ಮುಂದಿನ ದಿವಸದಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ, ಕನ್ನಡ ನಾಡಲ್ಲಿ ಒಂದು ಮನೆ ಮಾತಾಗುವಂಥ ಚಿತ್ರವಾಗಿ ಹೊರಹೊಮ್ಮಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ. ಧನ್ಯವಾದ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ,
ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.